ಉಸಿರಲ್ಲಿ ಉಸಿರಾಗಿ ಬೆರೆತದು ಕಂಡ ಕನಸಿಗಿ ಮಣ್ಣು ಬಾಳ ನೀ ಕೇಳಿದಿ ನೀ ಮರೆಯಾದಿ. ಫೈನ್ ಗೈಸ್, ಈಗ ನೀವು ಪ್ರಿವ್ಯೂನಲ್ಲಿ ನೋಡ್ಕೊಂಡ್ ಬಂದ್ರಲ್ವಾ, ಆ ವಿಡಿಯೋನಿಗ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮೊದಲನೇದಾಗಿ ನಾನು ನೀಡಿರುವಂತಹ ಫುಲ್ ಪ್ರಾಜೆಕ್ಟ್ ಲಿಂಕ್ ನಾನು ಕ್ಲಿಕ್ ಮಾಡಿಕೊಂಡು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಆಗಿ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ ಓಪನ್ ಆದಮೇಲೆ ಈ ರೀತಿ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಇರುವಂಥ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಈಗ ಹಂಗೆ ಸ್ವಲ್ಪ ಈ ಕಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಯಾವ ಫೋಟೋನ ಹಾಕ್ಬೇಕಾಗಿರುತ್ತೆ ನಿಮ್ಮ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಪ್ಲಸ್ ಮಾರ್ಕ್ ಇರುತ್ತೆ ಗೈಸ್, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಸಲ ಬ್ಯಾಕ್ ಬನ್ನಿ. ಹಂಗೆ ಸ್ವಲ್ಪ ಈ ಕಡೆ ಸ್ಕ್ರಾಲ್ ಮಾಡಿಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಕೊಡಿ. ಜಸ್ಟ್ ಸಿಂಪಲ್ ಗೈಸ್, ಈ ರೀತಿ ಮಾಡ್ಕೋಯ್ತು ಅಂತಂದರೆ ಆಯಿತು. ಸೇಮ್ ಆ್ಯಸ್ ಇಟ್ ಈಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಫೋಟೋ ಕ್ಲಿಕ್ ಮಾಡಿ ಪ್ಲಸ್ ಕೊಡಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿಯೇ ನೀವು ರೀಪ್ಲೇಸ್ ಮಾಡ್ಕೊಳ್ತಾ ಹೋಗ್ಬೋದು. ಇಷ್ಟು ಮಾತು ಅಂತಂದರೆ ಮುಗೀತು, ಈ ವಿಡಿಯೋ ಎಡಿಟಿಂಗ್ ಆಯಿತು ಅಂತಲೇ ಗೈಸ್. ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡೋದೇಗಪ್ಪ ಅಂದರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಸಿಂಬಲ್ ಕಾಣ್ತಾ ಇದೆಯಲ್ಲ ಆರೋ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗೇನಿಲ್ಲ ಸಿಂಪಲ್ಲಾಗಿ ಎಕ್ಸ್ಪೋರ್ಟ್ ಕೊಡಿ ಗೈಸ್. ಈಗ ಎಕ್ಸ್ಪೋರ್ಟ್ ಆಗೋ ತನಕ ವೆಯ್ಟ್ ಮಾಡಿ. ಎಕ್ಸ್ಪೋರ್ಟ್ ಆದಮೇಲೆ ಹಿಂಗೆ ಬರುತ್ತೆ. ಈಗೇನು ಮಾಡಬೇಕಪ್ಪ ಅಂತಂದರೆ ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡ್ತು ಅಂತಂದರೆ ಮುಗೀತು, ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್.